ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಚಿಕ್ಕಮದುರೈ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೀವೇ ನೋಡಿ, ಆನ್ ದ ವೇ. ಇದು ಚೆನ್ನಾಗಿದೆ, ಎಲ್ಲ ನೇಚರು. ಹೆಸರುಘಟ್ಟ ಹತ್ರ ಇರೋದು. ಸೊ ಗೈಸ್, ನಾವು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಸೊ ನಾವು ಚಿಕ್ಕಮದುರೈ ದೇವಸ್ಥಾನದಿಂದ ಹೆಸರುಘಟ್ಟ ಲೇಕ್ಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ, ಒಂದಿನ ಫುಲ್ ಸ್ಪೆಂಡ್ ಮಾಡ್ಬೋದು. ಚೆನ್ನಾಗಿದೆ. ಅದ್ರ ಪಕ್ಕನೇ ಅಡಿಕೆ ತೋಟ ನೋಡಿ. ಸೊ ಇಷ್ಟುದ್ದಕ್ಕೆ ನಡಿಬೇಕು ಫುಲ್. ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತೀವಿ. ಅಲ್ಲೆಲ್ಲ ಫಿಶಿಂಗ್ ಮಾಡ್ತಾ ಇರ್ತಾರೆ, ಇವಾಗ ಕಾಣಿಸಲ್ಲ. ಬಟ್ ಒಂದ್ಸಲಿ ನೀರೆಲ್ಲ ಹೋಗಿದ್ದಾಗ ಅಲ್ಲಿವರೆಗೂ ಹೋಗಿದ್ವಿ. ಫುಲ್ ದೂರ. ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮರ ಎಲ್ಲ ಮುಳುಗೋಗಿದ್ದಾವೆ. ದೇವಸ್ಥಾನ ಏನೋ ಚೆನ್ನಾಗಿದೆ, ಪಾರ್ಕಿಂಗು ಸಿಗುತ್ತೆ. ನಾನಿಲ್ಲಿ ವಾಕ್ ಮಾಡ್ತಾಯಿದ್ದೀನಿ, ನನ್ನ ಪೇರೆಂಟ್ಸು ಅಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಗೈಸ್, ಪಕ್ಕದಲ್ಲೇ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಅದಕ್ಕೆ ಒಂದು ಸ್ವಲ್ಪ ಸೌಂಡ್ ಕೇಳಿಸ್ಬೋದು ಮೈಕು. ಮಳೆ ಬರ್ತಾ ಇದೆ. ಸೊ ಗೆಳೆಯರೇ, ಹೆಸರುಘಟ್ಟ ಲೇಕಿಂದ ನಾವು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಹತ್ರ ಬಂದಿದ್ದೀವಿ. ನಾನಿಲ್ಲಿಗೆ ಚಿಕ್ಕ ವಯಸ್ಸಿಂದ ಒಂದು 15-20 ಸಲ ಬಂದಿದ್ದೀನಿ, ಸುಮಾರು ಸಲ ಬಂದಿದ್ದೀನಿ. ಸಕ್ಕತ್ತಾಗಿದೆ ಪ್ಲೇಸು ನೋಡಿ. ಎರಡು ಕಡೆ ತೋಟ ಅಂದರೆ ತೋಟ. ಇಲ್ಲಿ ಲವ್ ಮಾಕ್ಟೇಲ್ದು ಒಂದು ಸೀನ್ ಶೂಟ್ ಆಗಿದೆ, ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಹೆಸರುಘಟ್ಟಲ್ಲಿರೋದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮುಂದೆ ಬಂದಿದ್ದೀವಿ ಇವಾಗ. ನೋಡಿ ಈ ಗಿಡಗಳು ಎಷ್ಟು ಚೆನ್ನಾಗಿದ್ದಾವೆ. ಎಲ್ಲ ಫುಲ್ ತೋಟ ಎಲ್ಲ ಚೆನ್ನಾಗಿದ್ದಾವೆ. ಎಲ್ಲ ಥರದ ಕ್ರಾಪ್ಸ್ನ ಬೆಳೆಸ್ತಾ ಇದ್ದಾರೆ ನೋಡಿ. ಮ್ಯಾಂಗೋ ಆರ್ಚರ್ಡು ನೋಡಿ, ಎಷ್ಟು ಚೆನ್ನಾಗಿದೆ. ಇವತ್ತು ನಮ್ಮ ತಾತ ಅವರ ಪುಣ್ಯತಿಥಿ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಹತ್ತಿರ ಇರೋ ಪ್ಲೇಸ್ ನೋಡಬೇಕಂತ ಅಂದ್ಬಿಟ್ಟು ಬೆಂಗಳೂರಿಂದ 30 ಕಿಲೋಮೀಟರ್ಸ್ ಇರೋ ಚಿಕ್ಕಮದುರೈ ಶ್ರೀ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಅಲ್ಲಿಗೆ ಹೋದಾಗ ದೇವಸ್ಥಾನ ಚೆನ್ನಾಗಿತ್ತು, ಎಲ್ಲ ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ. ಸ್ಟ್ಯಾಚುಸ್ ಎಲ್ಲ ಚೆನ್ನಾಗಿತ್ತು. ದರ್ಶನ ಪಡ್ಕೊಂಡ್ವಿ ದೇವ್ರದ್ದು. ಅದಾದಮೇಲೆ ಮೂಲ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ದರ್ಶನ ಚೆನ್ನಾಗಾಯಿತು. ಆ ದರ್ಶನ ನೋಡ್ಕೊತ ಹೋದಾಗ ನಂಗೆ ಗೊತ್ತೇ ಇರಲಿಲ್ಲ ಶನಿ ಮಹಾತ್ಮ ದೇವರವ್ರ ಹೆಂಡತಿ ಇದ್ದಾರೆ ಅಂತ. ಅವ್ರ ಹೆಸರು ಶ್ರೀ ಜಯೇಶಾದೇವಿ. ಅವ್ರದ್ದು ದರ್ಶನ ಆಯಿತು. ದರ್ಶನ ನೋಡ್ಕೊತ ದೇವಸ್ಥಾನದ ಪಕ್ಕದಲ್ಲೇ ಒಂದು ಲೇಕ್ ಇತ್ತು. ಅದು ಒಂಥರ ಐಲ್ಯಾಂಡ್ ಥರ ಇತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ನಿಮ್ಗೇನಾದ್ರು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಬೇಕಂದ್ರೆ ಅದು ಸಖತ್ತಾಗಿರೋ ಸ್ಪಾಟು. ಆ ದೇವಸ್ಥಾನನ ನೋಡ್ಕೊತ ನಾವು ಆನ್ ದ ವೇ ಹೆಸರುಘಟ್ಟ ಲೇಕಿಗೆ ಹೋದ್ವಿ. ಅದೂ ನನ್ನ ಫೇವ್ರೆಟ್ ಸ್ಪಾಟು. ಚಿಕ್ಕ ವಯಸ್ಸಿಂದ ಸುಮಾರು ಸಲ ಹೋಗಿದ್ದೀನಿ, ಒಂದು 15-20 ಸಲ ಹೋಗಿದ್ದೀನಿ. ಅದ್ರ ಬ್ರಿಡ್ಜ್ ಮೇಲೆ ನಡ್ತಾ ಇದ್ದರೆ ಒಂಥರ ಚಂದ. ಫುಲ್ ವಿಂಡಿ ಇತ್ತು, ಕೊನೆಯಲ್ಲಿ ಮಳೆ ಎಲ್ಲ ಬಂತು. ನಾವು ಹಾಗೆ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಮಳೆ ಬಂತು. ಮಳೇಲಿ ಒಂದು ಸ್ವಲ್ಪ ನೆಂದ್ವಿ, ಚೆನ್ನಾಗಿತ್ತು. ನಾನು ಅಮ್ಮ ಮಳೆ ಬಂತು ಅಂತ ಮರದ ಕೆಳಗಡೆ ಹೋಗಿ ನಿಂತ್ಕೊಂಡ್ವಿ. ಅಪ್ಪ ಕಾರ್ ತರಕ್ಕೆ ಹೋದಾಗ ಏನು ಮಾಡೋದು ಅಂತ ನಾವು ನಿಂತಿದ್ದ ಮರದ ಕೆಳಗಡೆ ನಿಂತಿದ್ವಲ್ಲ, ಆ ಮರನೇ ಗಸಗಸೆ ಹಣ್ಣಿನ ಮರ. ಅಪ್ಪ ಬರೋವರೆಗೂ ಒಂದು 5 ಗಸಗಸೆ ಹಣ್ಣ ಕಿತ್ಕೊಂಡು ತಿಂದ್ವಿ. ಅವಾಗ ಅಪ್ಪ ಬಂದರು. ಪಕ್ಕದಲ್ಲೇ ಜೋಳದ ಅಂಗಡಿ ಇತ್ತು. ಚಳಿ ವೆದರಲ್ಲಿ ಏನಾದ್ರು ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂತಾರಲ್ಲ, ಅದಕ್ಕೆ ಜೋಳನ ತಿಂದ್ವಿ. ಜೋಳ ತಿಂತ ನಾವು ಹೆಸರುಘಟ್ಟ ಮೇನ್ ರೋಡಿಂದ ಹೋಗಲ್ಲ, ನಾವು
ಹೆಸರುಘಟ್ಟ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇದೆಯಲ್ಲ, ಆ ರೋಡಿಂದ ಬರ್ತೀವಿ. ಅಲ್ಲಿ ಎರಡು ಕಡೆ ಸಖತ್ತಾಗಿರೋ ಸೀನ್ರಿ ಇದೆ. ಲವ್ ಮಾಕ್ಟೇಲ್ದು ಒಂದು ಸೈಕ್ಲಿಂಗ್ ಸೀನು ಅಲ್ಲೇ ಶೂಟ್ ಆಗಿರೋದು. ಗೆಳೆಯರೆ, ನಾವು ಗಸಗಸೆ ಹಣ್ಣ ತಿಂದಿದ್ದೀವಿ ಅಂತ ಹೇಳಿದ್ನಲ್ಲ, ನಿಮ್ಗೆ ಯಾರಿಗಾರು ಗಸಗಸೆ ಹಣ್ಣು ಇಷ್ಟನಾ? ನಮ್ಮ ಥರ ಯಾರು ಕಿತ್ಕೊಂಡು ತಿಂದಿದ್ದೀರಾ ಮಳೆಯಲ್ಲಿ? ತಿಂದಿದ್ರೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ. ಇಷ್ಟ ಎಲ್ಲ ಆಗಿದೆ ಈ ಸಂಡೆಯಲ್ಲಿ. ಸಖತ್ ಪ್ಲೇಸಸ್ನ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೂ ಕವರ್ ಮಾಡಬೇಕಂದ್ರೆ ನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಮ್ಮಪ್ಪ ಗಾಡಿ ಓಡಿಸ್ತಾ ಇದ್ದಾರೆ, ನಾನು ಹಿಂದೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಅಂದ್ಕೊಂಡೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರ್ತಾರಂತ, ಬಟ್ ಬರಲಿಲ್ಲ. ಅಟ್ಲೀಸ್ಟ್ ಇವಾಗ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸಂಡೇ ನಿಮ್ಮ ಜೊತೆ ಹೊಸ ಪ್ಲೇಸ್ ಜೊತೆ ಸಿಗ್ತೀನಿ. ಬಾಯ್.